ಅಲ್ಲ ರೀ, ನಾನ್ ದೇವಸ್ಥಾನದಿಂದ ವಾಪಸ್ ಬರೋಷ್ಟೊತ್ತಿಗೆ ನೀವು ಹೊಟ್ಟೆ ಹೋಗಿದ್ದೀರಾ? ತಿಂಡಿ ತಿಂದ್ರಾ? ತಿಂಡಿನಾ? ಉಪ್ಪಿಟ್ಟು. ನೀನ್ ತುಂಬಾ ಜ್ಞಾಪಕ ಬಂದೆ. ಹೌದಾ? ನೀನ್ ಮಾಡೋ ಉಪ್ಪಿಟ್ಟೆ ಖರಾಬ್ ಅನ್ಕೊಂಡಿದ್ದೆ. ಹೋಟ್ಲ್ನವರು ನಿನ್ನನ್ನು ಮೀರಿಸ್ಬಿಟ್ರು ಕಣೆ. ಆಯ್ತು ಬಿಡಿ, ಇಷ್ಟು ವರ್ಷಕ್ಕಾದ್ರೂ ನನ್ನ ಅಡುಗೆನ ಹೊಗಳ್ತಿದ್ದೀರಲ್ಲ. ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀಯ ಕಣೆ. ಮ್ಯಾರೇಜ್ ಅಂದ್ರೇನೆ ಮ್ಯಾನೇಜ್ ಮಾಡೋದಲ್ವಾ? ನಾನ್ ನಿಮ್ಮನ್ನ ಮ್ಯಾನೇಜ್ ಮಾಡೋದು, ನೀವ್ ನನ್ನನ್ನ ಮ್ಯಾನೇಜ್ ಮಾಡೋದು, ಇದನ್ನೆಲ್ಲ ಬಿಟ್ಬಿಡೋಣ. ಫಸ್ಟು ಒಳಗಿರೋ ನಿಮ್ ಕಮಿಷನರ್ನ ಹೇಗ್ ಮ್ಯಾನೇಜ್ ಮಾಡ್ತೀರಾ ಅದನ್ನ ಹೇಳಿ. ಏನಾದ್ರೂ ತಿಂಡಿ ತಿನ್ಕೊಳ್ಳಿ. ಓಕೆ. ಹಾಯ್ ರಾಜೇಂದ್ರ. ಸರ್, ನಮ್ಮ ಸ್ಟೇಷನ್ಗೆ ನಿಮ್ಮ ಪೋಸ್ಟಿಂಗ್ ಆಗಿರೋದು ತುಂಬ ಹೆಮ್ಮೆ ವಿಷಯ. ವೆಲ್ಕಮ್. ಥ್ಯಾಂಕ್ ಯು ಸರ್. ಕೂತ್ಕೊಳ್ಳಿ. ರಾಜೇಂದ್ರ, ಈ ಕೇಸು ಹೈ ಪ್ರೊಫೈಲ್ ಕೂಡ. ತುಂಬಾ ಪ್ರೆಷರ್ ಇದೆ. ನಿಮ್ಮ ಸ್ಟೇಷನಲ್ಲಿ ಪ್ರಾಪರ್ ಬ್ಯಾಕ್ ಎಂಡ್ ಇಲ್ಲ. ಎಕ್ಸ್ಕ್ಯೂಸ್ ಮಿ ಸರ್, ಅರ್ಥ ಆಗಲಿಲ್ಲ. ಓಕೆ, ಐ ವಿಲ್ ಕಮ್ ಟು ದ ಪಾಯಿಂಟ್. ಈ ಕೇಸನ್ನು ನಾನು ಬೇರೆ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಸಹಿ ಹಾಕಿ ಕಳಿಸ್ಕೊಡಿ. ಬಟ್ ಸರ್, ಕ್ರೈಮ್ ನಡೆದಿರೋದು ಈ ಸ್ಟೇಷನ್ ಲಿಮಿಟ್ಸಲ್ಲಿ, ನಾವೇ ಹ್ಯಾಂಡಲ್ ಮಾಡ್ತೀವಿ ಸರ್. ಹಾಗಲ್ಲ ರಾಜೇಂದ್ರ, ನಿಮ್ಮ ಸ್ಟೇಷನಲ್ಲಿರುವ ಮ್ಯಾನ್ ಪವರ್ ರಿಸೋರ್ಸಸ್ ತುಂಬ ಲಿಮಿಟೆಡ್ ಇದೆ. ಮತ್ತು ನಿಮಗೂ ಮಂಗಳೂರು ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ದ್ಯಾಟ್ಸ್ ದ ರೀಸನ್. ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಸರ್. ಬಟ್ ಬರ್ಡ್ಸ್ ಐ ವ್ಯೂನಲ್ಲಿ ನೋಡೋದಾದರೆ ಇದು ಎಲ್ಲ ಮರ್ಡರ್ ಥರ ಅಲ್ಲ ಸರ್. ಪುಟ್ಟೂರು, ರಿಮೋಟ್ ಏರಿಯಾ. ಯಾರೇ ಕೊಲೆ ಮಾಡಿಸಿದ್ರು ಅವ್ರಿಗೆ ಗೊತ್ತಿತ್ತು ಅವನು ಇಲ್ಲೇ ಇದ್ದಾನೆ ಅಂತ. ನೋಟ್ ಮೈ ಪಾಯಿಂಟ್ ಸರ್. ಅಟ್ಯಾಕ್ ಆಗಿದೆ, ಅಟ್ಯಾಕ್ ಮಾಡಿದ್ದಾನೆ ಅಂತ ನಾನು ಹೇಳಲ್ಲ. ಐ ನೋ ದೇರ್ ಈಸ್ ಸ್ಟ್ರಾಂಗ್ ಮೋಟಿವ್ ಬಿಹೈಂಡ್ ದಿಸ್ ಮರ್ಡರ್. ವೆಲ್ ಪ್ಲ್ಯಾನ್ಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಮರ್ಡರ್ ಸರ್. ಕಳೆದ 8 ವರ್ಷಗಳಿಂದ ಇಲ್ಲಿ ಯಾವುದೇ ಒಂದು ದೊಡ್ಡ ಕೇಸ್ ಇಲ್ಲ, ಯಾವುದೇ ಗೈಡೆನ್ಸ್ ಇಲ್ಲ, ಆ್ಯಂಡ್ ರಿಸೋರ್ಸಸ್ ಸಪೋರ್ಟ್ ಮಾಡಿಲ್ಲ. ಸೊ ನಾವು ಗುಡ್ ಫಾರ್ ನಥಿಂಗ್ ಆಗಲೇಬೇಕಲ್ವ ಸರ್? ಟು ಪ್ರೂವ್ ಅವರ್ಸೆಲ್ಸ್ ಅಟ್ ಲೀಸ್ಟ್ ವಿ ಹ್ಯಾವ್ ಟು ಟೇಕ್ ಅಪ್ ದಿಸ್ ಕೇಸ್ ಸರ್. ಆರ್ ಯು ಶೂರ್ ರಾಜೇಂದ್ರ? ಎಸ್ ಸರ್. ಬಟ್ ಸರ್, ಸರಿ, ಈ ಕೇಸನ್ನು ನೀವೇ ಹ್ಯಾಂಡಲ್ ಮಾಡಿ. ಯಾವಾಗ ಏನು ಸಹಾಯ ಬೇಕಿದ್ರು ಯು ಕ್ಯಾನ್ ಕಾಲ್ ಮೀ ಆರ್ ಸಂತೋಷ್ ಡೈರೆಕ್ಟ್ಲಿ. ಸರ್, ಇಡೀ ಡಿಪಾರ್ಟ್ಮೆಂಟ್ ನಿಮ್ಮ ಜೊತೆಯಲ್ಲಿದೆ. ಸೊ ಕೇಸ್ನ ಪಿನ್ ಟು ಪಿನ್ ಡೀಟೇಲ್ ನಮಗೆ ಅಪ್ಡೇಟ್ ಮಾಡ್ತಿರ್ಬೇಕು. ಶೋ ಸರ್. ರಾಜೇಂದ್ರ, ಸತ್ತಿರೋ ವರ್ಧಾನ್ ಯೂನಿಯನ್ ಮಿನಿಸ್ಟರ್ ತಮ್ಮ. ಅವನಿಗಾಗಲೇ ಕೂಗಾಡ್ತಿರ್ಬೇಕು. ಹೈ ಪ್ರೊಫೈಲ್ ಕೇಸು ಹೇಗೆ ಡೀಲ್ ಮಾಡಬೇಕು ಅಂತ ನಿಂಗೆ ಚೆನ್ನಾಗಿ ಗೊತ್ತಿದೆ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಲ್ಲ ಮಗ, ಕಾಸು ಸಿಗ್ತೇನೋ? ಕಾಲ್ ಮಾಡಿದ್ದೆ, ಎತ್ತಲಿಲ್ಲ. ಬಾಬು, ಕೆಲಸ ಮಾಡೋ ಮುಂಚೆನೆ ದುಡ್ಡು ಇಸ್ಕೋಬೇಕು ಅಂತ ಹೇಳಿದೆ ತಾನೆ? ಕೆಲಸ ಆಗಿದ್ದು ನಿನ್ನೆ ನೈಟ್ ತಾನೆ. ಹಾಂ, ಅಡ್ವಾನ್ಸ್ ಅಮೌಂಟ್ ಅಷ್ಟು ಬೇಗ ನುಂಗ್ಬಿಟ್ರಾ? ಹಂಗಂತ ಫುಲ್ ಅಮೌಂಟ್ ಕೊಡಲ್ವಾ? ಏಯ್, ಏನು ಬಿಟ್ರೆ ಬೇಜಾನ್ ಮಾತಾಡ್ತಿದ್ದೀರಾ? ಕಾಂಟ್ರಾಕ್ಟ್ ಸಿಕ್ಕಿದ್ದು ನನಗೆ, ಪ್ಲ್ಯಾನ್ ಮಾಡಿದ್ದು ನಾನು. ದುಡ್ಡು ಸಿಗುತ್ತಂತ ಹೇಳ್ತಾ ಇದ್ದೀನಿ ತಾನೆ. ದುಡ್ಡು ಸಿಗ್ಲಿಲ್ಲ ಅಂದರೆ ಇಲ್ಲಿಂದ ಕದ್ಲೋದು ಇಲ್ಲ. ಏ ಬಾಬು, ಕಾಂಟ್ರಾಕ್ಟು ನಿಂದೆ, ಪ್ಲಾನಿಂಗು ನಿಂದೆ, ಆದ್ರೆ ಫುಲ್ ಅಮೌಂಟ್ ಇಸ್ಕೋಬೇಕಂತ ಅಷ್ಟು ಗೊತ್ತಿಲ್ಲ ನಿಂಗೆ? ಏಯ್, ಏನೋ ಇಬ್ರು ಮಾತಾಡ್ತಾನೆ ಇದ್ದೀನಿ ಆವಾಗಿಂದ. ದುಡ್ಡು ಕೊಡಲ್ಲ ಅಂತ ಹೇಳಿದ್ರ? ಇನ್ನೊಂದ್ 2-3 ದಿವಸ ಲೇಟ್ ಆಗ್ಬೋದಪ್ಪ ದುಡ್ಡು ಕೊಡಲ್ಲ ಅಂದ್ರೆ. ನೋಡ್ ಬಾಬು, ಅದೆಲ್ಲ ಗೊತ್ತಿಲ್ಲ, ನಂಗೆ ದುಡ್ಡು ಬೇಕಷ್ಟೇ. ಏಯ್, ಅವನೇನೋ ಎಗರ್ತಾ ಇದ್ರಂತ ನೀನೇನೋ ಅವ್ನು ಸೇರ್ಕೊಂಡು ಎಗರ್ತಾ ಇದೀಯಾ? ನಂಗೆ ದುಡ್ಡು ಸಿಗ್ಬೇಕು ಅಷ್ಟೇ. ಏಯ್, ಏನ್ ದುಡ್ಡು ಕೊಡಲ್ಲ ಅಂತ ಹೇಳ್ತಿದ್ದಾರೆ ಇವಾಗ? ಏನ್ 2-3 ದಿವಸ ಲೇಟ್ ಆಗ್ಬೋದು? ಏನು ಹೊಸ್ದಾಗಿ ಮಾಡೋದ ಡೀಲು? ದುಡ್ಡು ಕೊಡ್ತಾರಂತ ಹೇಳಿದಾರೆ ತಾನೆ, ಕೊಟ್ಟಿಲ್ಲ ಅಂದ್ರೆ ನಾನು ಕೊಡ್ತೀನಿ.
ಹಲೋ 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 ಸರ್ ರಿಲ್ಯಾಕ್ಸ್. ಸಾಕಪ್ಪ, ಅದೆಷ್ಟು ಬಿಲ್ಡಪ್ ಕೊಡ್ತೀರಾ ನನಗೆ? ಹಾಗೇನಿಲ್ಲ ಸರ್, ಬಹಳ ಫ್ರೀ ಆಗಿದ್ದೀರಾ ಅನ್ಸುತ್ತೆ. ಹಾಂ, ಓಕೆ. ನಾನು ರಾಜೇಂದ್ರ ಗೌಡ, ಹಾಸನ್ನಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ದೀನಿ. ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಪ್ಲೀಸ್ ಇಂಟ್ರಡ್ಯೂಸ್ ಯುವರ್ ಸೆಲ್ವ್ಸ್. ಮಾಧವ್ ಸರ್. ತುಕಾರಾಮ್. ವರ್ಲ್ಡ್ ಫೇಮಸ್ ತುಕಾರಾಮ್. ಸರ್ ಕಿಶೋರ್. ಸುರಕ್ಷಾ. ಹರೀಶ್. ಸರ್ ಸೋಮಯ್ಯ. ರಂಗಪ್ಪ ಸರ್. ಜಾನ್ ಪಿಂಟೋ ಸರ್. ಗುಡ್, ನೈಸ್ ಮೀಟಿಂಗ್ ಯು ಆಲ್. ಥ್ಯಾಂಕ್ ಯು ಸರ್. ಗುಡ್ 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 ಗುಡ್. ಸುರಕ್ಷಾ ಸರ್ ಗೆಟಿ. ಓಕೆ ಸರ್. ಸುರಕ್ಷಾ, ಇನ್ಮೇಲೆ ಟೀ ಕಾಯಿಸೋದು, ತಿಂಡಿ ತರೋದು ಇವೆಲ್ಲ ಮಾಡಬೇಡಿ, ಓಕೆ? ಬಿಕಾಸ್ ಯು ಆರ್ ಆಲ್ಸೋ ಪಾರ್ಟ್ ಆಫ್ ದ ಟೀಮ್. ಗಾಟ್ ಇಟ್? ಸೊ ತುಕಾರಾಮ್ ಸರ್, ಈಗ ಫಸ್ಟ್ ಆಗಬೇಕಾಗಿರೋದು ಒಂದು ಸರ್ವೆಲೆನ್ಸ್ ಟೀಮ್ ರೆಡಿ ಆಗಬೇಕು, ಡಾಕ್ಯುಮೆಂಟ್ಸ್ ನೋಡ್ಕೊಳ್ಳೋಕೆ ಒಂದು ಟೀಮ್ ರೆಡಿ ಆಗಬೇಕು, ಆ್ಯಂಡ್ ಬ್ಯಾಕ್ ಹ್ಯಾಂಡ್ ಟೀಮ್. ಓಕೆ ಸರ್. ಓಕೆ, ದೆನ್ ವರ್ಧನ್ ಬಗ್ಗೆ ಸ್ವಲ್ಪ ಹೇಳಿ. ಏನು ಬಿಸ್ನೆಸ್ ಮಾಡ್ತಾ ಇದ್ದ, ಅವ್ನು ಹೇಗೆ ಅಂತ? ಸರ್, ಅದು ಅವರಿಗಿರೋ ಬಿಸ್ನೆಸ್ ಅಂದರೆ ಕೆಲವು ಲೀಗಲ್ಲು, ಇನ್ನು ಕೆಲವು ಇಲ್ಲೀಗಲ್ಲು ಬಿಸ್ನೆಸ್ ಇತ್ತು. ಅವ್ರ ಬ್ರದರ್ ಒಬ್ಬರು ವೀರೇಂದ್ರ ಬಿಟ್ಟರೆ ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ವೈಫ್ ಬಿಟ್ಟರೆ ಮತ್ತೆ ಯಾರಿಲ್ಲ ಸರ್. ಈ ವರ್ಧನ್ ಕೊಲೆ ಆಯ್ತಲ್ಲ ಆ ಜಾಗದಲ್ಲಿ, ಅವನ ಫೋನ್ ಏನಾದರೂ ಸಿಕ್ತಾ? ಇಲ್ವಲ್ಲ ಸರ್, ಸಿಕ್ಕಿಲ್ಲ. ಓಕೆ, ಈಗ ವರ್ಧನ್ ಫೋನ್ ಟ್ರೇಸ್ ಮಾಡೋದಕ್ಕೆ ಒಬ್ಬರನ್ನ ಅಸೈನ್ ಮಾಡಿ. ನಾವೀಗ ಅವ್ರ ಮನೆಗೆ ಹೋಗೋಣ, ನೀವು ನನ್ನ ಜೊತೆಗೆ ಬನ್ನಿ. ಆಮೇಲೆ ಕ್ರೈಮ್ ಸೀನ್ನಲ್ಲಿ ನಾನು CCTV ನೋಡಿದೆ. ಯಾರನ್ನಾದರೂ ಕಳಿಸಿ ಅಲ್ಲಿ ಚೆಕ್ ಮಾಡಿಸಿ ಫುಟೇಜಸ್ ಸಿಕ್ಕಿದ್ರೆ ಕಲೆಕ್ಟ್ ಮಾಡ್ಕೊಳಕ್ಕೆ ಹೇಳಿ. ಓಕೆ ಓಕೆ. ನೀವು ಗಾಡಿ ರೆಡಿ ಮಾಡಿ, 5 ನಿಮಿಷ ಬರ್ತೀನಿ. ಓಕೆ ಸರ್. ಗುಡ್ ಲಕ್ ಗೈಸ್. ಓಕೆ ಸರ್. ಬರ್ತೀನಮ್ಮ. ಆಯ್ತಾ ನಿದ್ದೆ? ಹ್ಞೂ ಕಣೋ, ಆಗ್ಲೇ ಇದ್ದೆ. ನೀನೇನ್ ಮಾಡ್ತಾ ಇದ್ಯಾ? ಕೆಫೆಗೆ ಹೋಗ್ತಾ ಇದ್ದೀನಿ. ನಾವು ಹಾಕಿದ ಪಿಟಿಷನ್ಗೆ ಎಸ್ ಸೈನ್ ಆಯ್ತು ಅಂತ ನೋಡ್ಬೇಕು. ಸರಿ, ತಿಂಡಿ ತಿಂದ್ಯಾ? ಇಲ್ಲ ಕಣೆ, ಅಲ್ಲೇ ಹೋಗಿ ತಿನ್ಬೇಕು. ಮತ್ತೆ ಮೊನ್ನೆ ಸರ್ಪ್ರೈಸ್ ಹೇಗಿತ್ತು ಬೇಬಿ? ಅಫ್ಕೋರ್ಸ್, ನೈಟ್ ರೈಡ್, ರೊಮ್ಯಾಂಟಿಕ್ ಡಿನ್ನರ್, ಯು ಆರ್ ದ ಬೆಸ್ಟ್. ಹ್ಞೂ ಕಣೆ, ಲೈಫ್ ಲಾಂಗ್ ನಿನ್ನ ಜೊತೆ ಹೀಗೆ ಹ್ಯಾಪಿಯಾಗಿರೋ ಆಸೆ ನನಗೆ. ಅಂದ್ರೆ ಮದ್ವೆ ಇಲ್ದೇನೇನಾ? ಹ್ಞೂ, ಮತ್ತೆ ಗಂಡ ಹೆಂಡತಿ ಸಂಸಾರ ಮಕ್ಕಳು ಅನ್ನೋ ಟೆನ್ಷನ್ನೇ ಇರಲ್ಲ. ಬೆಸ್ಟ್ ಅಲ್ವಾ? ಅಲ್ಲಿಗೆ ನನ್ ಮದ್ವೆ ಆಗೋ ಇಂಟ್ರೆಸ್ಟ್ ಇಲ್ಲ ಅಂತ ಆಯ್ತು. ಬರೀ ಟೈಮ್ ಪಾಸ್ ಲವ್ವಾ? ಸುಮ್ಮನೆ ತಮಾಷೆ ಮಾಡಿದೆ ಕಣೆ, ಬೇಜಾರು ಮಾಡ್ಕೋಬೇಡ. ಇವಾಗ್ಲೇ ನಿಮ್ಮ ಮನೆಗೆ ಬಂದು ನಿಮ್ಮ ಅಪ್ಪನ ಮುಂದೆ ಎತ್ತಾಕೊಂಡು ಹೋಗ್ಲಾ ಹೇಳು. ಆಹಾಹಾ, ಕಂಡಿದ್ದೀನಿ ನೋಡು ನಿನ್ ಪೌರುಷ. ಏನ್ ಚಾಲೆಂಜಾ? ಬರ್ಲಾ ಇವಾಗ? ಬಾ ನೋಡೋಣ. ಸರಿ, ಬಂದೇ ಇರು. ಏ ಕೋತಿ. ಹಲೋ ಅಣ್ಣ, ನೋಡಿ ಇಲ್ಲಿ ಬನ್ನಿ. ಗಣಪ, ಅಂದಹಾಗೆ ನಿಮ್ಮ ದನಿಗೆ ವರ್ಧನ್ ಸರ್ಗೆ ಯಾರಾದರೂ ಆಗದೇ ಇದ್ದವರಿದ್ದಾರಾ? ಅಂದರೆ ರೀಸೆಂಟಾಗಿ ಏನಾದರೂ ಗಲಾಟೆ ಆದದ್ದು ನೀವು ನೋಡಿದ್ದೀರಾ, ಕೇಳಿದ್ದೀರಾ? ಅಂಥವು ಏನಿಲ್ಲ ಬಿಡಿ ಸರ್. ಕೆಲಸ ಎಲ್ಲ ಆಫೀಸಲ್ಲಿ ಆಗ್ತಾ ಇತ್ತು. ಕುಡೀರಿ. ಈ ಅತುಲ್ ಅಂದರೆ ಯಾರು? ಅತುಲು ವರ್ಧನ್ ಅನ್ನೋರು ಕಂಪನಿಯಲ್ಲಿ ಕೆಲಸ ಮಾಡೋರು ಸರ್. ಅವರು ಆವಾಗವಾಗ ಮನೆಗೆ ಬಂದು ಹೋಗ್ತಾ ಇದ್ರು. ನಮ್ಮ ದಣಿಯವರ ಆಪ್ತರವರು. ಸರ್, ಯಾಕೆ ಸರ್ ವಾರಂಟ್ ಇಲ್ಲದೆ ಅರೆಸ್ಟ್ ಮಾಡಿದ್ದೀರಾ? ನಾನೇನು ಮಾಡಿದ್ದೀನಿ? ಮರ್ಡರ್ ಮಾಡೋರನ್ನ ದುಡ್ಡು ತಗೊಂಡು ಬಿಟ್ಬಿಡ್ತೀರಾ? ನನ್ನಂತ ಒಬ್ಬ ಚಿಕ್ಕ ಮೆಟಲ್ ಶಾಪ್ ಇಟ್ಕೊಂಡಿರೋರನ್ನ ಸೀದಾ ಸಾಧಾನ ಇಲ್ಲಿ ತಂದು ಕೂರಿಸ್ತೀರಾ? ಸಂಜೆ ಒಳಗೆ ನಾನು ಮನೆ ಮುಟ್ಟದೇ ಇದ್ರೆ ನಮ್ಮ ಜನ ನಿಮ್ಮನ್ನು ಬಿಡಲ್ಲ, ಸ್ಟೇಷನ್ಗೆ ಬಂದ್ಬಿಡ್ತಾರೆ. ಸೀದಾ ಸಾದಾ? ನೀನೆಷ್ಟು ಸೀದಾ ಸಾದಾ ಅಂತ ನಂಗೆ ಗೊತ್ತಿಲ್ವಾ? ಕದ್ದ ಕಾರುಗಳ ಸ್ಪೇರ್ ಪಾರ್ಟ್ಸನ್ನು ಕಸ್ಟಮರಿಗೆ ಮಾರಿ ಮೋಸ ಮಾಡು ಅಮಾಯಕ. ನೋಡೋ,
ಕತೆ ಹೇಳೋದ ಬಿಟ್ಬಿಟ್ಟು ನಾನು ಕೇಳೋ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡು. ವಧೆ ತಿನ್ನೋದು ತಪ್ಪುತ್ತೆ. ಕೇಳಿ ಸರ್, ಕ್ವಶನ್ ಕೇಳೋದು ನಿಮ್ಮ ಡ್ಯೂಟಿ. ನನಗೆ ಗೊತ್ತಿದ್ದನ್ನು ನಾನು ಹೇಳ್ತೀನಿ. ಹೇಳು. ಆ ಬಿಜ್ಜು ಮತ್ತು ನಿನ್ಗೇನು ಸಂಬಂಧ? ಅವನು ನಿನ್ನ ಶಾಪ್ಗೆ ಯಾಕೆ ಬಂದಿದ್ದ? ಮತ್ತು ಅವನಿಗೆ ಎಲ್ಲಿದ್ದಾನೆ? ಸರ್, ನಾನು ಆವಾಗಲೇ ಹೇಳಿದ್ದೀನಿ ಸರ್, ಅವನು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ನಿಜ ಬೊಗಳ್ತೀಯ ಅಥವಾ ನಿನ್ನ ಹಳೆ ಕೇಸನ್ನು ರೀಓಪನ್ ಮಾಡಿ ಮತ್ತೆ ಈ ಮರ್ಡರ್ ಕೇಸನ್ನು ನಿನ್ನ ಮೇಲೆ ಹಾಕಿ ನಿನ್ನ ಪರ್ಮನೆಂಟ್ ಆಗಿ ಒಳಗೆ ಹಾಕಿಸ್ಲಾ? ಮಾಡಿ ಸರ್, ನೀವು ಪೊಲೀಸ್ನವರು ಏನ್ ಬೇಕಾದ್ರೂ ಮಾಡ್ಬೋದು. ನನಗೆ ಗೊತ್ತಿರೋದು ಇಷ್ಟೇ, ಆಮೇಲೆ ನಿಮಗೆ ಬಿಟ್ಟಿದ್ದು. ನಮ್ಮವರು ಅತುಲ್ ಬಗ್ಗೆ ನಿಮ್ಮನ್ನು ವಿಚಾರಿಸಿದಾಗ ನೀವು ಸರಿಯಾಗಿ ಉತ್ತರ ಹೇಳಿಲ್ವಂತೆ. ನಾವು ಟೆಲ್ ಮಿ, ಅತುಲ್ ಅಂಡ್ ವರ್ಧನ್ನ ವ್ಯಾವಹಾರಿಕ ಸಂಬಂಧ ಹೇಗಿತ್ತು? ಬಿಕಾಸ್ ನಮಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರ ವರ್ಧನ್ ರೈಟ್ ಹ್ಯಾಂಡ್ ಅತುಲ್ ಅಂತ. ಬಟ್ ಈಗ ವರ್ಧನ್ ಇಲ್ಲದೆ ಇರೋದ್ರಿಂದ ಎಲ್ಲ ಬಿಸ್ನೆಸ್ಗಳನ್ನೂ ಅತುಲ್ನೇ ನೋಡ್ಕೋತಾ ಇದ್ದ. ಬಟ್ ಅವನ ಆಫೀಸಲ್ಲಿ 1 ತಿಂಗಳಿಂದ ನಾಪತ್ತೆ ಆಗಿದ್ದಾನೆ, ಅಪಾರ್ಟ್ಮೆಂಟಲ್ಲೂ ಕಾಣಿಸ್ಕೋತಾ ಇಲ್ಲ ಅಂತ ಖುದ್ದಾಗಿ ಒಂಟಿಯಾಗಿ ನೀವೇ ಖಾತ್ರಿ ಮಾಡಿದ್ದೀರಿ. ಇದೆಲ್ಲದ್ರ ಬಗ್ಗೆ ಏನು ಹೇಳ್ತೀರಿ? ಅದು ಸಾರಿ, ಹೇಳಿ ಸರ್. ಅದೇ ಆ ಕೇಸ್ ವಿಚಾರ. ಆ ವರ್ಧನ್ ಹುಡುಗರಿದ್ದಾರಲ್ಲ, ಶರತ್ ಗಣ, ಅವರನ್ನು ಕಸ್ಟಡಿಗೆ ತಗೊಂಡಿದ್ದೀರಾ? ಇನ್ನೂ ಇಲ್ಲ ಸರ್. ಯಾಕೆ ಕಸ್ಟಡಿಗೆ ತಗೋಬೇಕಾ? ಇಲ್ಲ, ಅದನ್ನೇ ಹೇಳಕ್ಕೆ ನಾನು ಫೋನ್ ಮಾಡಿದ್ದು. ಅವ್ರ ವಿಚಾರದಲ್ಲಿ ಸ್ವಲ್ಪ ಸ್ಮಾರ್ಟ್ ಆಗಿ ಮೂವ್ ಮಾಡಿ. ನಿಮಗೂ ಪೊಲಿಟಿಕಲ್ ಪ್ರೆಷರಾ ಸರ್? ಇಲ್ಲದೆ ಇರುತ್ತಾ? ಪ್ರೆಷರ್ ಇದೆ. ಇಲ್ಲ ಅಂತ ಹೇಳಿ ನಿಮ್ಮ ಇಂಟೆಲಿಜೆನ್ಸನ್ನು ಇನ್ಸಲ್ಟ್ ಮಾಡಲ್ಲ. ನಿಮ್ಮ ಕೆಪಾಸಿಟಿ ಏನು, ನಿಮ್ಮ ವರ್ಕಿಂಗ್ ಸ್ಟೈಲ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವರಿಬ್ಬರಿಂದ ನಿಮಗೆ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿ ಸಿಗೋದಿದ್ರೆ ವೈ ನಾಟ್? ಯು ಕ್ಯಾನ್ ಇಂಟ್ರಾಗೇಟ್ ದೆಮ್. ಬಟ್ ಪಕ್ಕಾ ಪ್ರೂಫ್ ಇಲ್ಲದೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಾಗ್ಲಿ ಫಾರ್ಮಲ್ ಅರೆಸ್ಟ್ ಮಾಡೋದಾಗ್ಲಿ ಮಾಡಕ್ಕೆ ಹೋಗಬೇಡಿ. ಯು ಕ್ಯಾನ್ ಬೆಟರ್ ರೀಡ್ ಬಿಟ್ವೀನ್ ದ ಲೈನ್ಸ್. ಲೂಪ್ ಹೋಲ್ಸ್ ಅನ್ನು ಯೂಸ್ ಮಾಡ್ಲಿಕ್ಕೆ ಗೊತ್ತಿರೋದು ಬರೀ ಕ್ರಿಮಿನಲ್ಸ್ಗೆ ಮಾತ್ರ ಅಲ್ವಲ್ಲ. ಅಂಡರ್ಸ್ಟುಡ್ ಸರ್. ಪಿಂಟೋ ಸರ್, ಆ 2 ನಾಯಿ ಮರಿಗಳನ್ನ ಕರ್ಕೊಂಬನ್ನಿ. ಇಂಜೆಕ್ಷನ್ ಕೊಡೋ ಟೈಮ್ ಆಗಿದೆ. ಅರೆಸ್ಟ್ ಮಾಡಿಬಿಡಿ, ಸುಮ್ಮನೆ ಹಾಗೆ ಕರ್ಕೊಂಬನ್ನಿ. ಓಕೆ ಸರ್. ಇಂಡಿಯಾ ಮಂಡಿಯ ಹುಡುಗಿಯ ಭಿಕ್ಷೆ ಬೇಡವ್ರನ್ನೆಲ್ಲ ಅಂಬಾರಿ ಮೇಲೆ ಕುರಿಸ್ತಾ ಇದ್ಯಾ? ಯಾವಳ ಇವಳು? ನನ್ನ ಹತ್ರ ಒಂದು ವಿಷಯನೂ ಹೇಳದೆ ನಿರ್ಧಾರ ಮಾಡಿಬಿಟ್ಟೆ. ಇವಳು ಯಾರು, ಇವಳ ಹಿನ್ನೆಲೆ ಏನು, ಯಾವುದನ್ನು ತಿಳಿಯದೆ ಮದುವೆ ಮಾಡಿಬಿಟ್ಟೆ. ಅಲ್ಲಣ್ಣ, ಅದು ನಾನು ನಿನ್ನ ಹತ್ರ ಮಾತಾಡ್ತಾ ಇಲ್ಲ. ಇದು ಅಣ್ಣ ತಮ್ಮಂದಿರ ವಿಚಾರ. ಮಧ್ಯೆ ನೀನು ಭಯ ಹಾಕಬೇಡ. ಅಣ್ಣ, ಅವಳನ್ನ ತುಂಬಾ ಲವ್ ಮಾಡ್ತೀನಣ್ಣ. ಲವ್ ಮಾಡೋ ಯಾರು ಬೇಡ ಅಂದ್ರು. ಲವ್ ಮಾಡಿದವರನ್ನೇ ಮದುವೆ ಆಗ್ಬೇಕಂತ ಇಲ್ಲ. ಅದಕ್ಕೆ ಲವ್ ಅನ್ನೋಲ್ಲ. ಅಣ್ಣ, ಈ ವಿಷಯದಲ್ಲಿ ನೀನೇನು ಕೇಳಕ್ ಹೋಗ್ಬೇಡ. ಇದು ನನ್ನ ಪರ್ಸನಲ್. ಓಹೋ, ನೀನು ಇಷ್ಟು ಮುಂದೆ ಬಂದೀಯ. ಸರಿ, ನಿನ್ನ ಪರ್ಸನಲ್ ವಿಷಯಕ್ಕೆ ನಾನು ತಲೆ ಹಾಕಲ್ಲ. ಹಾಗೇನೆ ಇವಳಿರೋ ಮನೆಗೆ ನಾನು ಕಾಲು ಇರೋಲ್ಲ. ಅಣ್ಣ ಅಣ್ಣ, ನನ್ನ ಮಾತು ಕೇಳ. ಅಣ್ಣ ತಮ್ಮಂದ್ರ ಮಧ್ಯೆ ನಾನು ಬಂದೆ ಅಂತ ಜನ ಮಾತಾಡ್ಕೋತಾರೆ. ನಾನೇ ಇಲ್ಲಿಂದ ಹೋಗ್ತೀನಿ. ಡಾರ್ಲಿಂಗ್, ಅವನು ಏನೋ ಹೇಳ್ದ ಅಂತ ಮನ್ಸಿಗೆ ಹಚ್ಕೋಬೇಡ. ಅವನು ಹಾಗೇನೆ ತುಂಬ ಮುಂಗೊಪ್ಪ. ಅವನ ಮನಸ್ಸಲ್ಲಿ ಏನಿಟ್ಕೊಡಲ್ಲ. 2 ದಿನದಲ್ಲಿ ಸರಿ ಹೋಗ್ತಾನೆ. ಇಲ್ಲ, ನಾನು ಮಾತು ಬಿಟ್ಟಾಕು.
ಸರ್ ಕಮಿಷನರ್ ಫೋನ್. ಸರ್, ಈ ಮರ್ಡರ್ ಕೇಸಲ್ಲಿ ಒಂದು ಇಂಪಾರ್ಟೆಂಟ್ ಬ್ರೇಕ್ ಥ್ರೂ ಸಿಕ್ಕಿದೆ. ತ್ಯಾಗರಾಜ್ ಅಶ್ರಫ್ ಅನ್ನೋನಿಗೆ ಸುಪಾರಿ ಕೊಟ್ಟು ನಿಮ್ಮ ತಮ್ಮ ವರ್ಧನ್ನ ಮರ್ಡರ್ ಮಾಡಿಸಿದ್ದಾನೆ. ಅದರೆಲ್ಲ ಪ್ರೂಫ್ ಸಿಕ್ಕಿದೆ. ಪ್ಲಸ್ ಅಶ್ರಫ್ ಕಸ್ಟಡಿಯಲ್ಲಿ ಅದನ್ನೆಲ್ಲ ಒಪ್ಕೊಂಡಿದ್ದಾನೆ. ತ್ಯಾಗರಾಜ್ನ ಅರೆಸ್ಟ್ ಮಾಡೋಕ್ಕೆ ವಾರಂಟ್ ಇಶ್ಯೂ ಮಾಡಿದ್ದೀನಿ ಸರ್. ನನಗೆ ಮೊದಲೇ ಗೊತ್ತಿತ್ತು ಎಲ್ಲ ಬಡ್ಡಿ ಮಗನದೇ ಕೆಲಸ ಅಂತ. ತುಂಬ ನಾಟಕ ಮಾಡ್ತಾ ಇದ್ದಾನೆ, ಇನ್ಫ್ಲುಯೆನ್ಸ್ ಬೇರೆ ಮಾಡ್ತಾ ಇದ್ದಾನೆ. ಕೇರ್ ಮಾಡಬೇಡಿ, ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಬಂದರೆ ಸರ್ ನೀವೇನು ಹೆದರಬೇಡಿ, ನನಗೊಂದು ಕಾಲ್ ಮಾಡಿ, ಇದೆಲ್ಲ ನಾನು ನೋಡ್ಕೊಳ್ತೀನಿ. ಏನೇ ಆದರೂ ಅವ ಮಾತ್ರ ಆ ಕಂಬಿ ಹಿಂದೆ ಇರಲೇಬೇಕು. ಓಕೆ ಸರ್.